ಅಂಬೇಡ್ಕರ್ ಅವ್ರದ್ದು ಒಂದು ಪ್ರೋಗ್ರಾಮ್ ಇತ್ತು ಅನಿಸುತ್ತೆ. ಬಟ್ ಆ ಪ್ರೋಗ್ರಾಮ್ಗೆ ನಾನು ಕಂಪ್ಲೀಟ್ಲಿ ಇರಲಿಲ್ಲ. ಅವರು ಕರೆಸಿದ್ರು, ಸ್ವಲ್ಪ ಹಣದ ಸಹಾಯ ಕೂಡ ಮಾಡಿದರು. ಪ್ರತಿ ಸಿಚುವೇಶನ್ ಹಂಗೆ ಇದೆ. ಸೊ ಎಲ್ಲ ಕಡೆ ಓಡಾಡ್ಕೊಂಡು ಎಲ್ಲ ನಿಭಾಯಿಸೋದು ಒಂಥರ ಕಷ್ಟನೇ. ಸೊ ಆನ್ಲೈನ್ ಕ್ಲಾಸಿಗೆ ಒಬ್ಬರು ಜಾಯ್ನ್ ಆಗಿದ್ದಾರೆ. ಅವ್ರಿಗೆ ನಿನ್ನೆ ಕ್ಲಾಸ್ ಮಾಡಿದೆ, ಇವತ್ತು ರಜಾ ಕೊಟ್ಟಿದ್ದೀನಿ ಭಾನುವಾರ ಅಂತ. ಸೊ ನಾಳೆಯಿಂದ ಕಂಟಿನ್ಯೂಸ್ ಕ್ಲಾಸ್ ಮಾಡಬೇಕು. ಅವ್ರಿಗೆ 7 days ಕ್ಲಾಸ್ ಇರುತ್ತೆ. ಸೊ 8ಗೆ ಒಂದು ಪ್ರೋಗ್ರಾಮ್ ಇದೆ. ಬೆಳಗ್ಗೆಯಿಂದ ವೀಡಿಯೋನೂ ಮಾಡಿಲ್ಲ, ಏನೂ ಮಾಡಿಲ್ಲ ಇವತ್ತು. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಸೊ ಇವತ್ತೊಂದು ಕಡೆ ಪೂರ್ವಿ ನಾನು ರೆಡಿಯಾಗಿ ಬೆಳಗ್ಗೆನೇ ಹೊರಟಿರೋವಂಥದ್ದು. ಸೊ ಒಂದು ಫಂಕ್ಷನ್ ಮುಗಿಸ್ಕೊಬರೋಣ ಅಂತ. ಸೊ ರಿಟರ್ನ್ ಬರಬೇಕಾದ್ರೆ ಇಲ್ಲಿ ಇಡ್ಲಿ ತಿನ್ನೋಣ ಅಂತ ಹೋದೋ. ನಮಗಿನ ಮುಂಚೆನೇ 2-3 ಗೆಸ್ಟ್ಗಳು ವೆಯ್ಟ್ ಮಾಡ್ತಾಯಿದ್ರು. ಸೊ ಆ ಹೋಟೆಲಲ್ಲಿ ಡೈಲಿ ಕೊಡ್ತಾರೆ ಅನಿಸುತ್ತೆ ಇಡ್ಲಿನ. ಹಂಗಾಗಿ ಸೊ ನಿಜ ಖುಷಿ ಆಯ್ತಪ್ಪ ನೋಡಿ. ಹೋಟೆಲ್ ಅವರು ಹಸುಗಳಿಗೂ ಊಟ ಕೊಡೋದು ನೋಡ್ಬಿಟ್ಟು. ಈ ಪ್ಲೇಸ್ ಬಂದು ರಾಜಾಜಿನಗರ ರಾಮ ಮಂದಿರ ಒಂದು ಗ್ರೌಂಡ್ ಇದೆಯಲ್ಲ, ಗ್ರೌಂಡ್ಗೆ ನಿಯರ್ ಬೈ ಒಂದು ಇಡ್ಲಿ ಹೋಟೆಲು, ಫೇಮಸ್ ಇಡ್ಲಿ ಹೋಟೆಲು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಇಡ್ಲಿ ಮಾಡ್ತಾರೆ. ಅದರಲ್ಲೂ ಸಾಯಂಕಾಲದಂತೂ ಬಿಸಿ ಬಿಸಿ ಇಡ್ಲಿ ಚಟ್ನಿ ಸಿಗುತ್ತೆ ಇಲ್ಲಿ. ಅವ್ರು ಇಡ್ಲಿ ತಿನ್ನಕ್ಕೆ ಹೋಗಿದ್ದಾನೆ ಇವಾಗ. ಆ್ಯಕ್ಚುಲಿ ಒಂದು ಕಡೆ ಬಂದಿದ್ದು, ಈ ಮನುಷ್ಯ ಅನ್ನೋನು ತುಂಬ ಬುದ್ಧಿವಂತ ಒಂದು ಜೀವಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ಜೀವಿ ಅನ್ನೋದಕ್ಕಿಂತ ಪ್ರಾಣಿ ಅಂತಲೇ ಹೇಳಬೇಕು. ಯಾಕಂದರೆ ಮನುಷ್ಯ ಕೂಡ ಒಬ್ಬ ಪ್ರಾಣಿಯೇ. ಸೊ ಹೆಂಗೆಲ್ಲ ಒಬ್ರನ್ನ ಯೂಸ್ ಮಾಡ್ಕೊಳ್ತಾನೆ ಅಂತ ನೋಡಿ ಒಂದು ಸಾರಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನೋಡಿ, ವಸ್ತುಗಳನ್ನ ಬಳಸಬೇಕು, ಮನುಷ್ಯರನ್ನ ಪ್ರೀತಿಸಬೇಕು ಅಂತ ಹೇಳ್ತಾರೆ. ಇವಾಗ ಹಾಗೆ ನಡೀತಾ ಇಲ್ಲ. ಸೊ ವಸ್ತುಗಳನ್ನ ಪ್ರೀತಿಸ್ತಾ ಇದ್ದಾರೆ, ಮನುಷ್ಯರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಜೀವನ ನಡೀತಿರೋದೇ ಹಾಗೆ. ಇವಾಗ ಮನುಷ್ಯರು ತುಂಬ ಬುದ್ಧಿವಂತಿಕೆಯಿಂದ ಜೀವನ ನಡೆಸ್ತಾರೆ. ಸೊ ಯಾವಾಗ ಬದಲಾಗಬೇಕು, ಯಾವಾಗ ಬೇರೆಯವ್ರನ್ನ ಬದಲಾಯಿಸಬೇಕು, ಯಾವ ಥರ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಚೆನ್ನಾಗೇ ಕಲ್ತಿದ್ದಾರೆ. ಸೊ ಅದರಲ್ಲೂ ಮೂಕ ಪ್ರಾಣಿಗಳನ್ನ ಬಳಸ್ಕೊಂಡು ತುಂಬ ನೋವು ಕೊಡ್ತಾರೆ. ಕೆಲವೊಬ್ರು ಈ ಥರ ಇದ್ದಾರೆ. ಒಳ್ಳೆ ಕಬ್ಬು ತಗೊಂಡಿದ್ದ, ಇದು ಜ್ಯೂಸ್ ಕುಡಿದ್ಬಿಟ್ಟು. ಚೆನ್ನಾಗಿದೆ ಕಬ್ಬು. ಕಬ್ಬದು ತುಂಬ ಇಷ್ಟ. ಏನೋ ಇದು ಮಗುಕ್ಕೆ ನಾನೆಲ್ಲಿ ಕಬ್ಬು ಬಂದಿದ್ದೆ. ಚೆನ್ನಾಯ್ತು ನಾನು ತಿಂದು. ಬಿಸಿ ಬಿಸಿ ಮುದ್ದೆ, ಇದು ಜೀರಿಗೆ ಬಜ್ಜಿ ಸಾಂಬಾರು. ಆ್ಯಕ್ಚುಲಿ ರಸಮ್ ಥರ ನಾನು ಅನ್ನಕ್ಕೆ ಮಾಡಿದ್ದೆ ಮಧ್ಯಾಹ್ನ. ಸೊ ಅದಕ್ಕೆ ಮೊಟ್ಟೆ ಹುಡ್ತಿದ್ದೀನಿ. ಸೊ ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿನ್ನಬೇಕು. ಏನು ಹಾಯ್ ಅಂತ ಹೇಳ್ತಿದ್ಯಾ ನೋಡಿ. ಮಲ್ಕೊಂಡು ಆರಾಮಾಗಿ ಟಿ ವಿ ನೋಡ್ತಾನೆ. ಒಂದು 2 ನಿಮಿಷ ವೀಡಿಯೋ ಆಫ್ ಮಾಡೋ ಅಂದರೆ ನೋಡಿ, ಆಫ್ ಮಾಡೋಣ ಇವಾಗ. ಸೌಂಡ್ ಮಾಡಬೇಡ ಮಧ್ಯದಲ್ಲಿ. ಬೆಳಗ್ಗೆಯಿಂದ ವೀಡಿಯೋನೂ ಮಾಡಿಲ್ಲ, ಏನೂ ಮಾಡಿಲ್ಲ ಇವತ್ತು. ಆ್ಯಕ್ಚುಲಿ ಬೆಳಗ್ಗೆಯಿಂದ ಯಾವ ವೀಡಿಯೋನೂ ಮಾಡಿಲ್ಲ. ಒಂದು ಫಂಕ್ಷನ್ ಇತ್ತು, ಹಂಗಾಗಿ ಹೋಗಿದ್ದೆ. ಸೊ ಭರತ್ ಅನ್ನೋರು ಒಬ್ಬರು ಕರೆದಿದ್ರು ನನಗೆ. ಇವತ್ತು ಅಂಬೇಡ್ಕರ್ ಅವ್ರದ್ದು ಒಂದು ಪ್ರೋಗ್ರಾಮ್ ಇತ್ತು ಅನಿಸುತ್ತೆ. ಬಟ್ ಆ ಪ್ರೋಗ್ರಾಮ್ಗೆ ನಾನು ಕಂಪ್ಲೀಟ್ಲಿ ಇರಲಿಲ್ಲ. ಅವರು ಕರೆಸಿದ್ರು, ಸ್ವಲ್ಪ ಹಣದ ಸಹಾಯ ಕೂಡ ಮಾಡಿದರು. ಪ್ರತಿ ಮಂತಿಗೆ ಸ್ವಲ್ಪ ರೇಷನ್ದು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರು ನನ್ನ ವೀಡಿಯೋ ನೋಡೋರು. ಸೊ ತುಂಬ ದಿನಗಳಿಂದ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರಂತೆ. ಹಾಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಭರತ್ ಅವ್ರಿಗೆ. ಸೊ ಏನೋ ಒಂದು ಚಿಕ್ಕ ಪುಟ್ಟ ಸಹಾಯನೂ ಕೂಡ ದೊಡ್ಡ ಸಹಾಯನೇ ನಮಗೆ. ಯಾಕಂದರೆ ಈಗಿರೋ ಸಿಚುವೇಶನ್ ಹಂಗೆ ಇದೆ. ಸೊ ಎಲ್ಲ ಕಡೆ ಓಡಾಡ್ಕೊಂಡು ಎಲ್ಲ ನಿಭಾಯಿಸೋದು ಒಂಥರ ಕಷ್ಟನೇ. ಸೊ ಆನ್ಲೈನ್ ಕ್ಲಾಸಿಗೆ ಒಬ್ಬರು ಜಾಯ್ನ್ ಆಗಿದ್ದಾರೆ. ಅವ್ರಿಗೆ ನಿನ್ನೆ ಕ್ಲಾಸ್ ಮಾಡಿದೆ, ಇವತ್ತು ರಜಾ ಕೊಟ್ಟಿದ್ದೀನಿ ಭಾನುವಾರ ಅಂತ. ಸೊ ನಾಳೆಯಿಂದ ಕಂಟಿನ್ಯೂಸ್ ಕ್ಲಾಸ್ ಮಾಡಬೇಕು. ಅವ್ರಿಗೆ 7 days ಕ್ಲಾಸ್ ಇರುತ್ತೆ. ಸೊ 8ಗೆ ಒಂದು ಪ್ರೋಗ್ರಾಮ್ ಇದೆ. ಸೊ ಏನು ಪ್ರೋಗ್ರಾಮ್ ಏನು ಅಂತ ನಾನು ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೂ ದಿನಗಳಿದ್ದಾವೆ. ಸೊ ಅದು ಪ್ರೋಗ್ರಾಮು ಚೆನ್ನಾಗಿದೆ. ಸೊ ಏನು ಪ್ರೋಗ್ರಾಮ್ ಅಂತ ಮೆನ್ಷನ್ ಮೊದಲೇ ಮಾಡೋಕ್ಕಾಗಲ್ಲ. ಸೊ ಆದಮೇಲೆ ಮೆನ್ಷನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡುವ ಏನಾಗುತ್ತೆ ಅಂತ. ಸೊ ಇವಾಗ ಬಿಸಿ ಬಿಸಿ ಮುದ್ದೆ ಜೊತೆಗೆ ಮೊಟ್ಟೆ ಪಲ್ಯ.
ಈಗ ಊಟ ಮಾಡಿ ಮಲಗಬೇಕು, ಟೈಮ್ ಆಗಿದೆ ಆಲ್ರೆಡಿ. ಸೊ ವೀಡಿಯೋ ಲೆಂತ್ ಅಂತೂ ಇಲ್ಲ ಇವತ್ತು, ಸೊ ಕಮ್ಮಿ ವೀಡಿಯೋ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಓಕೆ, ಎಲ್ರಿಗೂ ಬಾಯ್, ಗುಡ್ ನೈಟ್.